ಪ್ರೇಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮನೆ ಅಭಿಷೇಕಿಸು. ಪವಿತ್ರಾತ್ಮನೆ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗ್ರಹ ಮಾತನಾಡು. ಪವಿತ್ರಾತ್ಮನೆ, ಈವಾಗಲೇ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಕೂಡ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 36 ಅದರ 1-3 ವಾಕ್ಯ ತನಕ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಏಹವಾಗುವುದಿಲ್ಲ ಎಂದು ಊದಿಬಿಡುತ್ತದೆ. ಅವನ ಬಾಯಿಂದ ಕೆಡುಕು ವಂಚನೆಯು ಬರುತ್ತವೆ. ವಿವೇಕ ಮಾರ್ಗವನ್ನು ಅರಿತವನು ಬಿಟ್ಟಿದ್ದಾನೆ. ಇಲ್ಲಿ ನಾವು ದಾವಿದನು ಇಲ್ಲಿ ನೋಡ್ತಾನೆ, ಪಾಪವು ದುಷ್ಟನ ಮನಸ್ಸಿಗೆ ನುಡಿದ್ರಿಂದ ಅವನ ಕಣ್ಣು ದೇವರ ಭಯವಿಲ್ಲ, ಅದು ಅವನು ವಂಚಿದಾಗದೆ. ಯಾವ ರೀತಿಯಲ್ಲಿ ಪಾಪವು ದೇವರ ಮಕ್ಕಳನ್ನು ವಂಚಿಸ್ತದೆ, ಯಾವ ರೀತಿ ವಂಚನೆಗೆ ಒಳಪಡದಂತೆ ಎಚ್ಚರವಾಗಿರಬೇಕು ಎಂಬುದಾಗಿ ಕೆಲವು ಅತಿ ಸ್ಪಷ್ಟ ನೋಡುತ್ತಾರೆ. ಮೊದಲನೇ ಸಂಗತಿ ಆಗಿದೆ, ಪಾಪವು ನಮ್ಮನ್ನು ವಂಚಿಸಿದಂತೆ ನಾವು ಎಚ್ಚರ ಉಳ್ಳವರು ಆಗಬೇಕು. ನಾನು ನೋಡ್ತೇವೆ ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದು ಯಾರು ತಿಳಿದರು. ಇಲ್ಲಿ ಯೆರೆಮೀಯ ಹೃದಯವು ನಾವು ಒಪ್ಪಿಕೊಳ್ಳಬೇಕು. ವಾಕ್ಯ ಅಂದರೆ ಮನುಷ್ಯ ಹೃದಯವು ವಂಚಿಸ್ತದೆ. ಅದು ಹೇಗೆ ಅದು ಗುಣಪಡ, ಅದಕ್ಕೆ ದೇವರ ವಾಕ್ಯವನ್ನು ದಿನ ಓದುವವರಾಗಬೇಕು. ದೇವರ ವಾಕ್ಯ ಧ್ಯಾನ ಮಾಡಿಕೊಂಡು ವಿಧೇಯರಾದರೆ ಮಾತ್ರವೇ ಈ ವಂಚನೆಯಿಂದ ನೀವು ಎಚ್ಚರವುಳ್ಳವರು ಆಗ್ತದೆ. ಯಾವ ವಿಶ್ವಾಸಿಯು ಯೇಸು ನಂಬಿ ನೀರು ನಂಬಳಿಗೆ ದೃಷ್ಟಿ ಅಂದ್ಕೊಂಡು ದೇವರ ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದರೋ, ಕರ್ತನ ಸಭೆ ಅನ್ನುತ್ತಿ ಬರುವುದಿಲ್ಲೋ, ಅವನ ವಂಚನೆ ಒಳಪಡದೆ. ಹಾಗೆ ವಂಚನೆ ಒಳಗದಂತೆ ನಾವು ಎಚ್ಚರವಾಗಿರಬೇಕು ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಹೊಸ ನಂಬಿಕೆ ನೋಡುವ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗದು, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಇಲ್ಲಿ ಯಾಕೆ ಹೇಳ್ತಾನೆ, ದೇವರ ವಾಕ್ಯವನ್ನು ಬರೀ ಕೇಳುವವರು ಮಾತ್ರ ಆಗದೆ, ಏನು ಟಿ ವಿ ಮೊದಲು ಕೇಳುತ್ತೀರೋ ಅಥವಾ ನಿಮ್ಮ ಸಭೆಯಲ್ಲಿ ಕೇಳಿ ಅದನ್ನು ಕೇಳಿ ಮರೆತು ಯಾರು ಬಿಡುತ್ತಾರೋ ಅವರು ಮೋಸ ಹೋಗ್ತಾರೆ. ನೆನಪಿಡಿ, ಇವತ್ತು ಅನೇಕ ದೇವರ ಮಕ್ಕಳು ಈ ಟಿ ವಿ ಮಧ್ಯೆ ಕೇಳುತ್ತಿರೋ ವಾಕ್ಯವನ್ನು ಒಳ್ಳೆಯ ಸಂದೇಶ ಮಧ್ಯೆ ಹೇಳುತ್ತಾರೆ, ವಿಡಿಯೋ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಅದು ಮರೆತು ಬಿಟ್ಟರೆ ನೀವು ಮೋಸ ಹೋಗ್ತೀವಿ. ಹಾಗೆ ಅಲ್ಲ, ದೇವರ ಬರೀ ಕೇಳುವವರು ಮಾತ್ರವೇ ಆಗದೆ, ಏನು ಇವಾಗ ಕೇಳಿದ್ರು ಚೆನ್ನಾಗಿ ಕೇಳಿರಿ, ಅದನ್ನು ಮನಸ್ಸಲ್ಲಿಟ್ಟುಕೊಳ್ಳಿರಿ, ಅದು ಮರೆತು ಬಿಡೋದು, ಅದಕ್ಕೆ ವಿಧೇಯರಾಗುವುದಾದರೆ ನೀವು 100% ಈ ಸಂದೇಶ ನಿಮಗೆ ಎಲ್ಲ ಕಷ್ಟದಿಂದ, ಎಲ್ಲ ಶಾಪದಿಂದ, ಎಲ್ಲ ರೋಗದಿಂದ, ಎಲ್ಲ ಬಡತನ, ಕೊರತೆ, ಸಾಲಿಂದ ಬಿಡುಗಡೆ ಕೊಡ್ತಾರೆ. ಆದರೆ ಯಾರು ದೇವರ ಬರೀ ಕೇಳುತ್ತಾರೆ ಮತ್ತು ಅದನ್ನು ಕೈಕೊಂಡು ನಡೆಯದೆ ಅದು ಮರೆತು ಹೋಗ್ತಾರೆ, ಅವರು ಮೋಸ ಆಗುತ್ತೆ. ಇಲ್ಲಿ ಅತಿಸ್ಬರ್ತದೆ, ಯಾವನಾದರೂ ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದು ಕೇಳುವರು ಮಾತ್ರವಾಗಿದ್ದು ನಿಮ್ಮನ್ನವೇ ಮೋಸಗೊಳಿಸಿ. ಬರೀ ವಾಕ್ಯ ಕೇಳಿಕೊಂಡು ಯಾರು ನಡೆಯುವುದಿಲ್ಲ ಅವರು ಮೋಸ ಆಗಿದೆ. ನೆನಪಿಟ್ಟುಕೊಂಡಿರಿ, ನೀವು ಮೋಸ ಹೋಗದಂತೆ ಈ ದೇವರ ವಾಕ್ಯವನ್ನು ಅತಿ ದೊಡ್ಡ ಕೇಳಿರಿ, ಅದನ್ನು ಮರೆತು ಬಿಡಬೇಡಿರಿ, ಅದನ್ನು ಪುನಃ ಧ್ಯಾನ ಮಾಡಿರಿ, ಅದಕ್ಕೆ ವಿಧೇಯರಾಗಿರಿ. ಆಗ ನೀವು ಆಶೀರ್ವಾದ. ಅದನ್ನು ಮರೆತು ಹೋದರೆ ನೀವು ಮೋಸ ಹೋಗುತ್ತೀರಿ. ಅನೇಕ ದೇವರ ಮಕ್ಕಳು ಚೆನ್ನಾಗಿ ಸಭೆಗೆ ಬರ್ತಾರೆ, ಚೆನ್ನಾಗಿ ಸಂದೇಶ ಕೇಳುತ್ತಾರೆ, ಅದೇ ಟಿ ವಿ ಮಾಡಿದ್ರೆ ಒಳ್ಳೆ ಕೇಳ್ತಾರೆ, ಅದು ಕೇಳಿದು ಮಾತ್ರ ಮತ್ತು ಅದನ್ನು ಮರೆತು ಬಿಡುತ್ತಾರೆ, ಅದು ಕೈಕೊಂಡು ನೋಡುವುದಿಲ್ಲ. ಆಗ ನೀವು ಮೋಸ ಹೋಗ್ತೀರಿ. ಅದು ಮೋಸ ಹೋಗದಂತೆ ನೀವು ಎಚ್ಚರವುಳ್ಳವರು ಆಗಬೇಕು ಎಂಬುದಾಗಿ ನಾವು ಇಲ್ಲಿ ವಾಕ್ಯ ನೋಡ್ತೇವೆ. ಇನ್ನೊಂದು ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಸದ್ಭಕ್ತಿ ನಿಂದಿಸುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿಯವನ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇನ್ನೂ ರೀತಿ ಒಬ್ಬ ವಿಶ್ವಾಸ ಮೋಸ ಹೋಗ್ತಾನೆ. ನಿಮ್ಮ ನಾಲಿಗೆಗೆ ನೀವು ಕಡಿವನ್ನ ಹಾಕದಿದ್ದರೆ ನಿಮ್ಮ ಎಷ್ಟೋ ನೀವು ಭಕ್ತಿವಂತರಾಗಿ ಜೀವನ ಮಾಡ್ಬೋದು, ಎಷ್ಟೋ ಗಂಟೆ ನೀವು ಪ್ರಾರ್ಥನೆ ಮಾಡ್ಬೋದು, ಎಷ್ಟೋ ಒಳ್ಳೆಯ ಕ್ರಿಯೆಗಳು ಮಾಡ್ಬೋದು. ಅದು ಯಾಕೆ ಬರುತ್ತಾನೆ, ಒಂದು ವೇಳೆ ನಿಮ್ಮ ನಾಲಿಗೆಗೆ ಕಡಿಮೆ ಹಾಕದಿದ್ದರೆ ನಿಮ್ಮ ಭಕ್ತಿ ನಿಷ್ಪ್ರಯೋಜನವಾಗಿ ಆ ರೀತಿ ನೀವು ಮೋಸ ಹೋಗ್ತೀವಿ. ಅನೇಕರು ಹೇಳ್ತಾರೆ, ಪಾಸ್ಟರ್ ಎಷ್ಟು ಗಂಟೆನ ಪ್ರಾರ್ಥನೆ ಮಾಡುತ್ತೇನೆ, ಇಷ್ಟು ನಾವು ಒಳ್ಳೆಯ ಜೀವಿತ ನಡೆಯುತ್ತೇನೆ, ಇಷ್ಟನ್ನು ದಾನ, ಯಾಕೆ ಈ ಕಷ್ಟ, ಯಾಕೆ ಈ ರೀತಿಯ ಒಂದು ಘಟನೆಗಳು ಆಗ್ತವೆ ಎಂಬುದೇ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಒಂದೇ ಉತ್ತರ ಪ್ರಿಯರೇ, ನಿಮ್ಮ ನಾಲಿಗೆಗೆ
ಕಡಿಮೆ ಆಗಬೇಕಂದ್ರೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 18:21 ಅಲ್ಲಿರ್ತದೆ, ಜೀವನ ಮರಣಗಳು ನಾಲಿಗೆಯ ವಶವಾಗಿವೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ. ಅದರ್ಥ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆಯಲ್ಲಿ ಆಶೆದುಂಟು, ನಿಮ್ಮ ನಾಲಿಗೆಯಲ್ಲಿ ಮರಣ ಉಂಟು, ಸಾಪುಂಟು. ನೀವು ಅದನ್ನು ಹೇಗೆ ನಿಮ್ಮ ನಾಲಿಗೆಯಲ್ಲಿ ಮಾತನಾಡಿದ ತಪ್ಪರೆ ನಿಮಗೆ ಆಶೀರ್ವಾದ ಬೇಕಾ, ನಿಮಗೆ ಬಿಡುಗಡೆ ಬೇಕಾ, ಆರೋಗ್ಯ ಬೇಕಾ, ಸಮೃದ್ಧಿ ಜೀವಿತ ಬೇಕಾ, ನಿಮ್ಮ ನಾಲಿಗೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯವನ್ನು, ದೇವರ ವಾಗ್ದಾನವನ್ನು, ಅದನ್ನು ಪ್ರಾರ್ಥನೆ ಪದೇ ಪದೇ ಆ ನಂಬಿಕೆಯಿಂದ ಪ್ರಾರ್ಥನೆ ಉತ್ತರವನ್ನು ಅಥವಾ ವಾಗ್ದಾನವನ್ನು ಮಾತನಾಡುವುದಾದರೆ ನೀವು ಮಾತಾಡಿದ ಹಾಗೆ ಅದರ ಆಶೀರ್ವಾದ ನೀವು ಹೊಂದುತ್ತೀರಿ. ಆದರೆ ನೀವು ತುಂಬ ಪ್ರಾರ್ಥನೆ ಮಾಡಬಹುದು, ದೇವರ ವಾಕ್ಯಕ್ಕೆ ವಿಧೇಯರಾಗಬಹುದು. ಆದರೆ ನಿಮ್ಮ ನಾಲಿಗೆ ನೀವು ಶಾಪದ ಮಾತು, ರೋಗವನ್ನು ಅಥವಾ ಅಪಘಾತ ಮಾತು, ಸಾಲ, ಈ ರೀತಿ ನಕಾರಾತ್ಮಕ ಇದು ಸಂಗೀತ ಮಾತನಾಡಿದ್ರೆ ನೀವು ಮಾತನಾಡಿದ ಹಾಗೆ ನಿಮಗೆ ಮರಣ ಬರ್ತದೆ, ಅಥವಾ ಶಾಪಗಳು ಬರ್ತವೆ, ರೋಗಗಳು ಬರ್ತವೆ, ವ್ಯಾಧಿಗಳು ಬರ್ತವೆ, ಕೆಡುಕೊಂಡು ಸೈತನ್ನು ನಿಮ್ಮನ್ನು ಅಟ್ಯಾಕ್ ಮಾಡಿ ಬರ್ತದೆ. ಅದಕ್ಕೆ ನಿಮ್ಮ ನಾಲಿಗೆಗೆ ಕಡಿವಾಣ ಹಾಕಬೇಕು. ಯಾರು ಕಡಿವಾಣ ಹಾಕೋದಿಲ್ಲ ಅವರ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದು ಯಾಕಂದ್ರೆ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ಅಲ್ಲಿ ಅತಿ ಸ್ಪಷ್ಟ ಯೋಹನ, ಯಾವ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟು ನೀನು ಮುಳಿದಿಸಿಕೊಂಡು ನನ್ನಲ್ಲಿ ಪಾಪವಿಲ್ಲ, ನಾನೇ ನೀತಿವಂತನು, ನಾನೇ ಪರಿಶುದ್ಧ ನಿಮ್ಮದಾಗೆ ಈ ಒಂದು ಅಹಂಕಾರದಿಂದ ಯಾರು ಜೀವಿಸ್ತಾರೋ ಪ್ರಿಯರೇ ಅವರು ಮೋಸ ಹೋಗ್ತಾರೆ. ಅದಕ್ಕೆ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ, ಯಾವಾಗಲೂ ನಮ್ಮಲ್ಲಿ ರಕ್ತ ಮಾಂಸ ನಮ್ಮ ಮೇಲೆ ಉಂಟು, ಅದಕ್ಕೋಸ್ಕರ ನಾವು ಯಾರು ನಾನು ಪರಿಶುದ್ಧನು, ನಾನು ಅತಿ ಪರಿಶುದ್ಧದಿಂದ ಯಾವ ರೀತಿಯ ಅಹಂಕಾರ ಬರದಂತೆ ನಾವು ಎಚ್ಚರವುಳ್ಳವರಾಗಬೇಕು. ಅದಕ್ಕೆ ದಿನದ ವಾಕ್ಯ ಓದುವವರಾಗಬೇಕು, ವಾಕ್ಯ ಧ್ಯಾನ ಮಾಡುವವರಾಗಬೇಕು, ಆ ವಾಕ್ಯದ ನಿಮ್ಮ ಜೀವಿತ ಪರೀಕ್ಷಿಸುವವರಾಗಬೇಕು. ಮತ್ತು ಆಗ ನಿಮ್ಮ ರಕ್ತ ಮಾಂಸದಲ್ಲಿ ಮಾಡಿದ ಯಾವುದೇ ಸಣ್ಣ ಸಣ್ಣ ಪಾಪಗಳು ಆಗಬಹುದು ಆಲೋಚನೆಯಲ್ಲಿ ಬಂದು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಹಾಗೆ ಮಾಡೋದು ನೀವು ಮೋಸ ಹೋಗುವುದಿಲ್ಲ. ಅದು ಯಾವಾಗ ದೇವರ ವಾಕ್ಯ ಓದಿಲ್ಲೋ, ವಾಕ್ಯ ಧ್ಯಾನ ಮಾಡೋದು, ನಾನೇ ಪರಿಸ್ಥಿತಿನು, ನಾನು ಈ ರೀತಿ ಅನೇಕರು ಮೋಸ ಹೋಗ್ತಾರೆ. ಅದಕ್ಕೆ ಈ ಮೋಸ ಹೋಗದಂತೆ ನೀವು ಎಚ್ಚರಿಕೆ ಉಳ್ಳವರು ಆಗಬೇಕು ಎಂಬುದಾಗಿ ಆ ದಾವಿದನ್ನು ಅಲ್ಲಿ ಹೇಳೋದನ್ನು ಪ್ರಿಯರೇ. ಇಲ್ಲದರೆ ಪಾಪವು ನಿಮ್ಮನ್ನು ವಂಚಿಸುತ್ತದೆ. ಈ ರೀತಿ ನೀವು ವಂಚನೆ ಒಳಪದ ಅನೇಕ ದೇವರ ಮಕ್ಕಳು ಕಷ್ಟದಲ್ಲಿ, ಸಂಕಟದಲ್ಲಿ, ರೋಗದಲ್ಲಿ, ಅಪಘಾತ, ದುರ್ಘಟನೆಯಲ್ಲಿ ಬಿದ್ದು ಬೀಳ್ತಾರೆ. ಮತ್ತು ಯಾಕೆ ಕಷ್ಟ, ಯಾಕೆ ಈ ರೀತಿ ಅದಕ್ಕೆ ಆ ರೀತಿ ಬೀಳದಂತೆ ನೀವು ವಂಚನೆಗೆ ಒಳಗಾಗದಂತೆ ಜಾಗರೂಕರಾಗಬೇಕು ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ, ನೀವು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಪ್ರೇಲಿ ಯಾವುದೇ ಸಭೆಯ ವಿಶ್ವಾಸಿಗಳು ತುಂಬ ಐಶ್ವರ್ಯವಂತರು, ಏನು ಅವರು ಕೊಡ್ತಿಲ್ಲ. ಅದಕ್ಕೆ ಅವರು ಈ ರೀತಿ ಅವರು ತಮ್ಮ ಐಶ್ವರ್ಯ ಬಗ್ಗೆ ಅವರು ಹೊಗಳಿ ಕೊಡ್ತಾರೆ. ಅದೇ ಅವರು ಮೋಸ ಹೋಗಿದಾಗ ಯೇಸುಕ್ರಿಸ್ತನೇ ಶಾರೀರಿಕ ಆರ್ಥಿಕ ಐಶ್ವರ್ಯವರು ನಮಗೆ ಆತ್ಮಿಕ ಐಶ್ವರ್ಯಕ್ಕೆ ಹೋಲಿಕೆ ಮಾಡಬಾರ್ದು. ಆತ್ಮಿಕ ಐಶ್ವರ್ಯ ಬೇಕಾದರೆ ಪ್ರಿಯರೇ ಇಲ್ಲ ಅತಿಸ್ಪರ್ಧದಲ್ಲಿ ಯಾವುದೇ ಏನು ಹೇಳ್ತಾನೆ ಯೇಸುಕ್ರಿಸ್ತನು ಪ್ರಿಯರೇ ಅವರು ಶಾರೀರಿಕ ಐಶ್ವರ್ಯವಂತರು ಏನು ಕೊಡ, ಆದರೆ ಯೇಸುಕ್ರಿಸ್ತನು ನಿಮ್ಮ ಆತ್ಮಿಕ ಐಶ್ವರ್ಯ ನೋಡ್ತಾನೆ. ಆತ್ಮಿಕವಾಗಿ ಅವರು ಅಲ್ಲಿ ಹೇಳ್ತಾನೆ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದುವಂತನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದನು ಆಗ ತಿಳಿಯದೇ ಇದ್ದಿ. ಇದು ಅನೇಕ ವಿಶ್ವಾಸಗಳು ಪ್ರಿಯರೇ ತಮ್ಮ ಆರ್ಥಿಕ ಐಶ್ವರ್ಯದಲ್ಲಿ ತಾವು ಎಚ್ಚರ ಪಡ್ತಾರೆ. ತಮಗೆ ಏನು ಕೊರತೆ ಇಲ್ಲ, ಬೇಕಾದಷ್ಟು ಸಂಬಳ ಉಂಟು, ಬೇಕಾದ ಇನ್ಕೊಂಡು ಈ ಎಂದಿಗೂ ಪ್ರಿಯರೇ ಮೋಸ ಹೋಗಬೇಡಿ ಪ್ರಿಯರೇ. ಆತ್ಮಿಕ ವಿಷಯದಲ್ಲಿ ಐಶ್ವರ್ಯವಾಗಿರಲಿ. 18ನೇ ವಾಕ್ಯದಲ್ಲಿ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ್ಟಾಗಿದ್ದ ಚಿನ್ನವನ್ನು, ಲಜ್ಜಾಶಬ್ದ, ನಿನ್ನ ಬೆತ್ತತನ ಕಾಣಿಸದೆ ಒದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಬುದ್ಧಿ ಹೇಳ್ತಾನೆ. ಅದು ಇವತ್ತು ಎಂದಿಗೂ ಪ್ರಿಯರೇ ನಿಮ್ಮ ಐಶ್ವರ್ಯ ನಿಮಗೆ ಜಾಸ್ತಿ, ನಿಮಗೆ ಸಂಬಳ ಜಾಸ್ತಿ ಆಗುವಾಗ, ನಿಮ್ಮ ಇನ್ಕಮ್ ಜಾಸ್ತಿ ಆಗುವಾಗ, ನಿಮ್ಮ ಬಿಸ್ನೆಸ್ ತುಂಬ ಬೆಳೆಯುವಾಗ ಎಂದಿಗೂ ಪ್ರಿಯರೇ ನಿಮ್ಮ ಐಶ್ವರ್ಯ ನೋಡಿಕೊಂಡು ಎಂದಿಗೂ ಆತ್ಮೀಯ ಜೊತೆ ಅದನ್ನು ಹೋಲಿಕೆ ಮಾಡಬೇಡಿರಿ. ಐಶ್ವರ್ಯ ಬಂತು ಮೋಸ ಅದು ಆರ್ಥಿಕ ಐಶ್ವರ್ಯ ಮತ್ತು ಆತ್ಮಿಕ ಐಶ್ವರ್ಯಕ್ಕೆ ಅದು ಕಂಪೇರ್ ಮಾಡಿ ಆತ್ಮಿಕವಾಗಿ ನೀವು ಐಶ್ವರ್ಯರಾಗಬೇಕಾದರೆ ಬೆಂಕಿಯಾದ ಚಿನ್ನ ಅಂದರೆ ದೇವರ ವಾಕ್ಯ ಓದುವವರು, ದೇವರ ವಾಕ್ಯ ವಿಧೇಯರಾಗಬೇಕು. ಬೆತ್ತತೆ ಕಾಣಿಸಿದಂತೆ ದಿನ ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಕಣ್ಣು ಕಾಣುವಂತೆ ಅಂಜನೆ ಬೇರೆ ದಿನ ದೇವರ ಬೆಳೆಯಬೇಕು. ದೇವ ಆತ್ಮಿಕವನ್ನು ತೆರೆಯ ಮಾಡಿ ಈ ರೀತಿ ನಿಮ್ಮ ಆತ್ಮೀಯ ಜೊತೆಯನ್ನು ಐಶ್ವರ್ಯರಾಗಲಿಕ್ಕೆ ಆಸೆ ಪಡಬೇಕು. ಇಲ್ಲದೆ ನೀವು ಮೋಸ ಹೋಗುತ್ತೀರಿ ಎಂಬುದಾಗಿ ದಾವೀದ ಹೇಳ್ತಾನೆ. ಈ ರೀತಿ ನೀವು ಮೋಸ ಹೋಗದಂತೆ ಎಚ್ಚರಿಕೆ ಇರಬೇಕು ಪ್ರಿಯರೇ.
ಎರಡನೇ ಸಂಘ ನೋಡ್ತೇವೆ, ಆಲೋಚನೆಗಳಲ್ಲಿ ಪಾಪವನ್ನು ಮಾಡದಂತೆ ಎಚ್ಚರ ಉಳ್ಳವರು ಆಗಬೇಕು. ಮಾರ್ಕನ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ ತನಕ, ಮನುಷ್ಯನೊಳಗಿಂದ ಓಡುವಂಥದ್ದೇ ಮನುಷ್ಯನನ್ನು ಹೊಳೆ ಮಾಡುವುದು. ಒಳಗಿನದಂದರೆ ಮನುಷ್ಯರ ಮನಸ್ಸಿನಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದೈವಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಲು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾವುದೆಲ್ಲ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿಂದ ಹೊರಟು ಮನಸ್ಸನ್ನು ಒಳೆ ಮಾಡ್ತವೆ ಅಂದನು. ಅತಿ ಸ್ಪಷ್ಟ ಇವತ್ತೊಬ್ಬ ಮನಸ್ಸನ್ನು ಒಳ್ಳೆ ಮಾಡೋದು ನಿಮ್ಮ ಆಲೋಚನೆ. ಸೈತಾನನು ಪ್ರತಿಯೊಬ್ಬ ವಿಶ್ವಾಸಿಯ ಮನಸ್ಸಲ್ಲಿ ನಾನಾ ಥರದ ಕೆಟ್ಟ ಆಲೋಚನೆ ತಂದು ಹಾಕ್ತಾನೆ. ಈ ಕೆಟ್ಟ ಆಲೋಚನೆ ಯಾವುದು, ದೇವರ ಆಲೋಚನೆ ಯಾವುದು ನೀವು ವಿವೇಚನೆ ಮಾಡಲಿಕ್ಕೆ ಕಲಿತುಕೊಳ್ಳದಿದ್ದರೆ ಈ ಕೆಟ್ಟ ನಿಮ್ಮ ಮನಸ್ಸಲ್ಲಿ ತುಂಬಲ್ಪಡ್ತವೆ. ಮತ್ತು ಕೆಟ್ಟ ತೆಗೆದು ಹಾಕಿದೆ ಅದು ನಿಮ್ಮ ಮನಸ್ಸನ್ನು ಆಕ್ರಮಣ ಮಾಡಿ ನಿಮ್ಮ ಮನಸ್ಸನ್ನು ಮೋಸಗೊಳಿಸಿದೆ. ಮತ್ತು ಆ ಆಲೋಚನೆ ನಿಮ್ಮಲ್ಲಿ ಇದ್ದ ನಿಮ್ಮ ಬಾಯಿಂದ ಅದೇ ರೀತಿ ಕೆಟ್ಟ ಮಾತು ಅದು ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬ ಜೀವಿತನೂ, ನಿಮ್ಮ ಆತ್ಮೀಯ ಜೀವಿತನೂ ಎಲ್ಲವನ್ನು ಹಾಳು ಮಾಡ್ತದೆ. ಹಾಗಾದರೆ ನಿಮ್ಮ ಆಲೋಚನೆಯಲ್ಲಿ ಪಾಪ ಮಾಡಿದಂತೆ ನೀವು ಎಚ್ಚರವುಳ್ಳವರಾಗಬೇಕಾದರೆ ನಾವು ನೋಡ್ತೇವೆ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ನಾವು ನೋಡ್ತೇವೆ. ಹೇಗೆ ನೀವು ಆಲೋಚನೆ ಮೋಸ ಹೇಗೆ ಎಚ್ಚರವಾಗಬೇಕು ಎಂಬುದಾಗಿ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದು ಯಾವ ಒಂದು ವಿಷಯ ತಿಳಿದುಕೊಳ್ಳುವಿರಿ. ಪ್ರಿಯ ಅಪ್ಪನ ಅತಿ ಸ್ಪಷ್ಟ, ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳು ಮೋಸ ಹೋಗದಂತೆ ನಿಮಗೆ ವಿವೇಚನೆ ಮಾಡಬೇಕಾದ್ರೆ ನೀವು ದಿನಾಲು ಎಷ್ಟು ದೇವರನ್ನು ಓದುತ್ತೀರೋ, ಸ್ಟಡಿ ಮಾಡುತ್ತೀರೋ, ಧ್ಯಾನ ಅಷ್ಟು ನಿಮ್ಮ ಮನಸ್ಸಿನಲ್ಲಿ ಪರಲೋಕದ ಆಲೋಚನೆಗಳು ತುಂಬ ಬರ್ತದೆ. ನಿಮ್ಮ ಮನಸ್ಸು ಪರಲೋಕ ಭಾವದಾರ ಆಗುವಾಗ ಆಗ ನಿಮ್ಮ ಮನಸ್ಸು ವಿವೇಚನೆ ಮಾಡ್ತದೆ, ಇದು ಕೆಟ್ಟ ಆಲೋಚನೆ. ಆಗ ಆ ಕೆಟ್ಟ ಆಲೋಚನೆ ಕೂಡಲೇ ದೇವರ ವಾಕ್ಯದ ಮುಖಾಂತರ ಅದು ತೆಗೆದು ಹಾಕಬೇಕು. ಅದು ಒಳಗೆ ಗೂಡು ಕಟ್ಟಲಿಕ್ಕೆ ಬಿಡಬಾರದು. ಗೂಡು ಕಟ್ಟುವುದರೆ ಆಲೋಚನೆ ನಿಮ್ಮನ್ನು ಕೂತ್ಕೊಳ್ತದೆ, ಅದು ನಿಮಗೆ ಪಾಪಕ್ಕೆ ನಡೆಸ್ತದೆ, ಅಥವಾ ನಿಮ್ಮ ಬಾಯಿದೆ ಬಂದು ನಿಮ್ಮ ಆಲೋಚನೆ ಮಾಡ್ತದೆ. ಅದಕ್ಕೆ ಬದಲಾಗಿ ದೇವರ ವಾಕ್ಯನ ಎಷ್ಟು ಓದಿತೀರೋ, ಎಷ್ಟು ವಾಕ್ಯ ನಿಮ್ಮಲ್ಲಿ ತುಂಬ ಆಗ ದೇವರ ವಾಕ್ಯದಿಂದ ನೀವು ಕೆಟ್ಟ ಆಲೋಚನೆ ಯಾವುದು ಒಳ್ಳೆಯ ಗೊತ್ತಾಗಿ ಒಳ್ಳೆಯ ಆಲೋಚನೆ ದೇವರ ಚಿತ್ತದ ಪ್ರಕಾರ ನಡೆಯುತ್ತಾರೆ. ಆಶೀರ್ವಾದವನ್ನು ಬಿಡುಗಡೆ ಹೊಂದುತ್ತೀರಿ. ಆದರೆ ದೇವರ ವಾಕ್ಯನ ಓದುವುದಿಲ್ಲವು, ವಾಕ್ಯ ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸು ಕೆಟ್ಟ ಆಲೋಚನೆಯಿಂದ ನಿಮ್ಮ ಮನಸ್ಸು ಅದು ಕೆಟ್ಟು ಹೋಗ್ತದೆ, ನಿಮ್ಮ ಜೀವಿತ ಅದು ಕೆಡಲ್ಪಡುತ್ತೆ. ಅದಕ್ಕೆ ನೀವು ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸುವವರು ಆಗಬೇಕು. ನಿಮ್ಮ ಆಲೋಚನೆ ನೀವು ಮೋಸ ಹೋಗದಂತೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣ ಇಡೀರಿ. ಇನ್ನಪ್ಪ ಹೇಳ್ತಾನೆ, ನಿಮ್ಮ ಮನಸ್ಸು ಅದನ್ನು ಅಲ್ಲಿ ಮೋಸ ಹೋಗದಂತೆ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಬೇಕು. ಇದು ಅರ್ಥವಾಗಿದೆ. ಎಷ್ಟು ದೇವರ ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯವನ್ನು ಧ್ಯಾನ ಆಗ ದೇವರ ವಾಕ್ಯ ಶಕ್ತಿ ಉಂಟು. ಒಬ್ಬ ವಿಶ್ವಾಸಿ ಎಷ್ಟು ವಾಕ್ಯ ಓದಿ ಅಷ್ಟು ಆ ವಾಕ್ಯವು ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಕಟ್ಟಿಕೊಳ್ಳುತ್ತದೆ. ಅದಕ್ಕೆ ನಿಮ್ಮ ಮನಸ್ಸಿನ ಆಲೋಚನೆಗಳು ಕೆಟ್ಟದ್ದು ಆಲೋಚನೆ ತುಂಬಲ್ಪಟ್ಟು ನಿಮ್ಮ ಮೇಲೆ ಆಕ್ರಮಣ ಮಾಡಿದಂತೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವವರು ಧ್ಯಾನ ಮಾಡುವುದರೆ ಆ ವಾಕ್ಯವು ಏನು ಮಾಡ್ತದೆ, ನಿಮ್ಮ ಮನಸ್ಸಿನ ಆಲೋಚನೆ ನಡು ಕಟ್ಟಲ್ಪಡುವಾಗ ನಿಮ್ಮ ಮನಸ್ಸು ಸ್ವಸ್ಥರಾಗ್ತದೆ, ನಿಮ್ಮ ಮನಸ್ಸು ಆರೋಗ್ಯ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಕೂಡಲೇ ದೇವರ ವಾಕ್ಯದ ಮುಖಾಂತರ ಅದನ್ನು ತೆಗೆದು ಹಾಕಲಿಕ್ಕೆ, ಅದು ನಿರಾಕರಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಿಮ್ಮ ಮನಸ್ಸು ಒಳ್ಳೆ ಆಗದಂತೆ ನಿಮ್ಮ ಮನಸ್ಸು ಸ್ವಸ್ಥರಾಗಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ನಿಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳು ಎಸಗುತ್ತದೆ, ಅದು ನಿಮ್ಮ ಒಳಗೆ ತುಂಬಲ್ಪಡ್ತದೆ, ಅದು ನೀವು ತೆಗೆದಾಗ್ತದೆ, ಅದು ನಿಮ್ಮ ಧ್ಯಾನವಾಗ್ತದೆ, ಅದೇ ನಿಮ್ಮ ಬಾಯಿಂದ ಬರ್ತದೆ, ಅದೇ ರೀತಿ ಕ್ರಿಯೆ ಮಾಡುತ್ತೆ, ಹಾಗೆ ನಿಮ್ಮನ್ನದು ಹಾಳು ಮಾಡ್ತದೆ. ಅದಕ್ಕೆ ಆಗಾದಾಗೆ ಬೇಕಂತ ನಿಮ್ಮ ಮನಸ್ಸಿನ ನಡುವನ್ನು ದೇವರ ವಾಕ್ಯದ ಕಟ್ಟಬೇಕು. ಆಗ ನೀವು ಸ್ವಸ್ಥ ಮನಸ್ಸುಳ್ಳವರಾಗ್ತೀರಿ. ಆಗ ನಿಮ್ಮ ಮನಸ್ಸು ಯೇಸು ಕ್ರಿಸ್ತನ ಆ ರಾಪ್ಚರ್ಗಾಗಿ ಯಾವಾಗಲೂ ನಿಮ್ಮ ಮನಸ್ಸು ನಿರೀಕ್ಷೆ ಇರ್ತದೆ ಎಂಬುದಾಗಿ ಅಲ್ಲಿ ಪೇತ್ರ ಹೇಳ್ತಾನೆ. ಮತ್ತು 14 ಮಗ ನೋಡ್ತೇವೆ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆಯದತ್ತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನೋಡ್ತೀವಿ, ಇದು ಪಾಪ ಒಬ್ಬ ವಿಶ್ವಾಸಿ ಮಾಡಬೇಕಾದ್ರೆ ಅದು ಆಟೋಮೆಟಿಕ್ ಅವನು ಪಾಪ ಮಾಡೋ ಮೊದಲು ಅವನ ಮನಸ್ಸಿಗೆ ಕೆಟ್ಟ ಆಲೋಚನೆಗಳು ಬರ್ತವೆ.
ಕೆಟ್ಟ ಆಲೋಚನೆಗಳು ಅವನಲ್ಲಿ ನೆಲೆಗೊಳ್ಳುವಾಗ ಕ್ರಮೇಣ ಆ ಆಲೋಚನೆಗಳು ಅವನು ತೆಗೆದು ಹಾಕಿದ್ರೆ ಆ ಆಲೋಚನೆಗಳು ಅವನಿಗೆ ಪಾಪಕ್ಕೆ ಅದು ಪ್ರೇರೇಪಣೆ. ಅದಕ್ಕೆ ನೀವು ಪಾಪದಲ್ಲಿ ಬೀಳದಂತೆ ನಿಮ್ಮ ಆಲೋಚನೆಗಳು ದೇವರ ವಾಕ್ಯ ತುಂಬಲ್ಪಡುವುದರೆ ನೀವು ದಿನಾಲು ಪರಿಶುದ್ಧ ಜೀವನ ಮಾಡಿ ಸಾಧ್ಯವಾಗ್ತದೆ. ಒಂದೇ ದೇವರ ವಾಕ್ಯ ನೀವು ಹಗಲು ಮತ್ತು ರಾತ್ರಿ ಧ್ಯಾನ ಮಾಡಿದಲು ಸಹಿತನ 20 ಗಂಟೆ ನಿಮ್ಮ ಈ ಲೋಕದಲ್ಲಿ ಕೆಟ್ಟ ಆಲೋಚನೆ ಆಗ್ತಾನೆ. ಆದರೂ ನಿಮ್ಮ ಮನಸ್ಸು ಅದು ಹೊಲಸು ಮಾಡ್ತಾನೆ. ಆ ಮನಸ್ಸನ್ನು ದೇವರನ್ನು ಪರಿಶುದ್ಧವನ್ನು ಆರಾಧನೆ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ. ಇವತ್ತು ಅನೇಕರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅನೇಕರಿಗೆ ಬುದ್ಧಿಯಲ್ಲಿ ದೇವರು ಸ್ತುತಿ ಸ್ತೋತ್ರ ಆರಾಧನೆ. ಯಾಕೆಂದರೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ವಾಕ್ಯ ಇಲ್ಲವೋ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಆಗ ಅಂಥ ಮನಸ್ಸು ದೇವರಿಗೆ ಪರಿಪೂರ್ಣವಾಗಿ ಆರಾಧನೆ ಮಾಡಲಿಕ್ಕೆ ಅದರ ಪ್ರಸನ್ನ ಅವರು ಅನುಭವಿಸಲಿಕ್ಕೆ ಆಗೋದಿಲ್ಲ. ಅವರು ಆರಾಧನೆ ಮಾಡೋ ಮನಸ್ಸು ಎಲ್ಲೆಲ್ಲೇ ಹೋಗ್ತದೆ. ವಾಕ್ಯ ಓದಲಿಕ್ಕೆ ಕಾರಣ ನಿಮ್ಮ ಮನಸ್ಸು. ಅದಕ್ಕೆ ನಿಮ್ಮ ಮನಸ್ಸು ನವೀಕರಿಸಬೇಕಾದರೆ ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆಂದರೆ ಹಗಲು ರಾತ್ರಿ ದೇವರ ಓದುವವರಾಗಬೇಕು, ದೇವರ ವಾಕ್ಯ ಧ್ಯಾನ ಮಾಡಬೇಕು. ಅದರಿಂದ ನಿಮ್ಮ ಮನಸ್ಸು ಬಂದ ಕೆಟ್ಟ ನೀವೇ ಆಗಿ ಅದನ್ನು ತೆಗೆದು ಹಾಕಬೇಕು. ಅದಕ್ಕೆ ಬೀಡಾರ ಕೊಡಬಾರ್ದು. ಆಗ ನೀವು ಪರಿಶುದ್ಧ ಜೀವನ ಮಾಡಿ ಸಾಧ್ಯವಾಗ್ತದೆ. ಒಂದು ವೇಳೆ ಆ ಕೆಟ್ಟ ಆಲೋಚನೆ ತೆಗೆದು ಹಾಕಿದೆ ಆ ಆಲೋಚನೆ ಪಾಪಕ್ಕೆ ನಡೆಸ್ತದೆ. ಅದಕ್ಕೆ ಹಾಗೆ ಆಗಬಾರದು. ನಿಮ್ಮ ನಡತೆಯಲ್ಲಿ ನೀವು ಪರಿಶುದ್ಧ ಆಗಬೇಕು ಅಂದರೆ ಅಲ್ಲಿ ಅಪೊಸ್ತಲ ಪೇತ್ರನು ಹೇಳ್ತಾನೆ ಮತ್ತು 16 ವಾಕ್ಯದಲ್ಲಿ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧನಾಗಿರಬೇಕೆಂದು ಬರೆದಿದ್ದೆಲ್ಲ. ಹಾಗಿದೆ ಪರಿಶುದ್ಧರಾಗಿ ಜೀವನ ಮಾಡುವ ಒಂದೇ ಸೀಕ್ರೆಟ್ ಫಸ್ಟ್ ಆಗಿದೆ ನಿಮ್ಮ ಮನಸ್ಸು. ನೀವು ಅತಿ ಜಾಗೃತ ಕಾಪಾಡಿಕೊಳ್ಳಬೇಕು. ಅದಕ್ಕೆ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಬೇಕು. ದೇವರ ವಾಕ್ಯ ಒಂದು ವೇಳೆ ಒಬ್ಬ ವಿಶ್ವಾಸಿ ದೇವರ ವಾಕ್ಯ ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡೋದಿಲ್ಲವೋ, ಅವನ ಮನಸ್ಸು ಅತಿ ಸುಲಭವಾಗಿ ಕೆಟ್ಟ ತುಂಬಲ್ಪಡ್ತದೆ. ಅವನ ಹಗಲು ಧ್ಯಾನ ಮಾಡಿದ ಅವನಿಗೆ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಆ ಮನಸ್ಸು ಕೆಟ್ಟ ತುಂಬ ನಿಮಿತ್ತವಾಗಿ ಅವನು ಬಾಯಿಂದ ಕೆಟ್ಟ ಮಾತನಾಡ್ತಾನೆ ಮತ್ತು ಕ್ರಿಯೆಯಲ್ಲಿ ಕೆಟ್ಟದ್ದು ಮಾಡಿ ಅವನ ಜೀವಿತ ಹಾಳು ಮಾಡ್ತಾನೆ ಮತ್ತು ದೇವರ ಶಿಕ್ಷೆಗೆ ಅವನು ಗುರಿಯಾಗ್ತಾನೆ. ಅದಕ್ಕೆ ನೀವು ಮನಸ್ಸು ಆಲೋಚನೆ ಮೋಸ ಹೋಗದಂತೆ ಎಚ್ಚರಿಕೆ ಬಿಡುವುದು ಅತಿ ಅಗತ್ಯವಾಗಿದೆ. ಯಾಕಂದರೆ ಇಸ್ಕೊಳ್ತಾನೆ ಮತ್ತೆ ಬರೋ ಸುವಾರ್ತೆ 5ನೇ 8ನೇ ವಾಕ್ಯ, ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 5:8. ನಿರ್ಮಲ ಚಿತ್ತರು ಧನ್ಯರು ಅವರು ದೇವರು ನೋಡುವರು. ಇಲ್ಲಿ ಇಸ್ಕೊಳ್ತಾನೆ ನಿರ್ಮಲ ಚಿತ್ತರು. ನಿಮಗೆ ಆಶೀರ್ವಾದ ಒಂದೇ ಬೇಕಾ? ನಿಮ್ಮ ಮನಸ್ಸು ಯಾವಾಗ ಪರಿಶುದ್ಧತೆ ತುಂಬಲ್ಪಡ್ತದೋ ಆ ಪರಿಶುದ್ಧ ಮನಸ್ಸು ಪರಿಶುದ್ಧ ಆಲೋಚನೆಗಳವರು ಧನ್ಯರು ಅಂದರೆ ಎಲ್ಲ ಆಸೆ ಹೊಂದುತ್ತೆ. ಅವರು ದೇವರು ನೋಡಬೇಕಾಗುತ್ತೆ. ದೇವರ ಪ್ರಸನ್ನತೆ ನಿಮಗೆ ಅನುಭವ ಮಾಡಬೇಕಾ? ಎಷ್ಟು ಅತ್ಯತೆ ನಿರ್ಮಲ ಚಿತ್ತನೆ. ಯಾವರ ಮನಸ್ಸು ಯಾವ ಆಲೋಚನೆ ಪರಿಶುದ್ಧವಾಗಿ ಅವರು ಕಾಪಾಡ್ತಾರೋ ಅಂಥವ್ರಿಗೆ ದೇವರ ದರ್ಶನ ದೇವರ ಪ್ರಸನ್ನತೆ ಅನುಭವ ಮಾಡ್ತಾರೆ. ಅಂಥವ್ರು ಆಶೆ ಹೊಂದುತ್ತಾರೆ ನಿಮ್ಮದಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಈಗ 3ನೇ ಸಂಗತಿ ನೋಡ್ತೇವೆ, ಬಾಯಿಂದ ಪಾಪವನ್ನು ಮಾಡದಂತೆ ಎಚ್ಚರವುಳ್ಳವರು ಆಗಬೇಕು. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ನಿಪದಾರ್ಥ. ನಿಮ್ಮ ಬಾಯಿಯ ಬೆಲೆ ಅಂದರೆ ನಿಮಗೆ ಆಶೀರ್ವಾದ ಬೇಕಾ? ಇಲ್ಲಿ ಸ್ವಲ್ಪ ನಿಮ್ಮ ಬಾಯಿ ಅಂದರೆ ನಿಮ್ಮ ಬಾಯಿಯಿಂದ ಆಶೀರ್ವಾದದ ಮಾತುಗಳನ್ನೇ ಪದೇ ಪದೇ ಮಾತನಾಡುತ್ತಿರುವುದರೆ ಆಶೀರ್ವಾದವನ್ನೇ ಉಣ್ಣುತ್ತೀರಿ. ಹಾಗಾದರೆ ನಿಮ್ಮ ರೋಗ ಗುಣವಾಗಬೇಕಾ? ನಿಮ್ಮ ಮೆಡಿಸಿನ್ ಜೊತೆಯಲ್ಲಿ ನೀವು ಪದೇ ಪದೇ ಹೇಳಬೇಕು, ಯೇಸುವಿನ ಭಾಷೆ ನನ್ನ ರೋಗ ಗುಣವಾಗಿದೆ. ಪದೇ ಪದೇ ಯೇಸುವಿನ ಗುಣವಾಗಿದೆ ಅಳುತ್ತಾ ಇದ್ದರೆ ನಿಮ್ಮ ರೋಗ ಗುಣವಾಗಿದೆ. ಈ ರೀತಿ ಮನುಷ್ಯನ ಬಾಯಿ ಹೊಟ್ಟೆ ತುಂಬ ಉಣ್ಣೋನು ತನ್ನ ತುಟಿಗಳ ಫಲ ಸಾಕಾದಷ್ಟು ಅಂದರೆ ನಿಮಗೆ ಆಶೀರ್ವಾದ ಬೇಕಾ? ನಿಮ್ಮ ಬಾಯಿಯಲ್ಲಿ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿ ಆಶೀರ್ವಾದವನ್ನು. ಆಗ ನಿಮ್ಮ ಆಶೀರ್ವಾದ ಆರೋಗ್ಯ ಸಮೃದ್ಧಿ ಸಿಗ್ತದೆ. ಸ್ವಲ್ಪ ಮತ್ತು 20 ವಾಕ್ಯದಲ್ಲಿ ಜೀವನ ಮರಣಗಳು ನಾಲಿಗೆಯ ವಚನ ಪ್ರಿಯರು ಅದ ಫಲವನ್ನು ಅನುಭವಿಸಿದ್ರೆ ನಿಮ್ಮ ನಾಲಿಗೆಗೆ ಶಕ್ತಿ ಉಂಟು. ನಿಮ್ಮ ನಾಲಿಗೆಯಲ್ಲಿ ನೀವು ಜೀವವನ್ನು ಮಾತನಾಡುತ್ತೀರೋ ಜೀವ ಸಿಗ್ತದೆ, ಆರೋಗ್ಯ ಮಾತನಾಡಿದ ಆರೋಗ್ಯ ಬರ್ತದೆ. ಅದು ನಿಮ್ಮ ನಾಲಿಗೆಯಲ್ಲಿ ನೀವು ಕೆಟ್ಟದ್ದು ಮಾತನಾಡು, ನಕಾರಾತ್ಮಕ ಶಾಪ ರೋಗ ಆಗಿದೆ. ನಿಮ್ಮ ನಾಲಿಗೆಯಲ್ಲಿ ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತು ಜಾಗರೂಕರಾಗಬೇಕು. ಅದರಲ್ಲಿ ಜ್ಞಾನೋಕ್ತಿ 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಲುವಾಗಿದೆ. ನಿಮಗೆ ತೊಂದರೆ ಉಪಯುಕ್ತ. ಅನೇಕ ವಿಶ್ವಗಳು ಸುಮ್ಮನೆ ಕೆಲವು ನಾನಾ ತೊಂದರೆಗಳು ಸೋದರಗಳು ಕಾರಣ ನಿಮ್ಮ ಬಾಯಿಯನ್ನು ಕಾಪಾಡಲಿದೆ. ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳು ಬರಬಾರ್ದು, ರೋಗಗಳು ಬರಬಾರ್ದು, ಅಪಘಾತಗಳು ಬರಬಾರ್ದು. ದೂರ ಆಗದೆ ನಿಮ್ಮ ಬಾಯಿಯನ್ನು ಕಾಪಾಡಿ. ಎಂದಿಗೂ ತಪ್ಪದೆ ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತು ಎಂದಿಗೂ ಮಾತನಾಡಬೇಡಿ, ಕೆಟ್ಟ ರೀತಿ ಬೈಯಬೇಡಿರಿ. ಯಾವಾಗಲೂ ದೇವರ ವಾಗ್ದಾನವನ್ನು ಮಾತಲಿಕ್ಕೆ ಅಭ್ಯಾಸ ಮಾಡಿ. ಕೀರ್ತನೆಗಳು ಎಷ್ಟು ಕೀರ್ತನೆಗಳು ಉಂಟು, ಒಳ್ಳೆಯ ಮಾತು ಎಷ್ಟು ನಿಮ್ಮ ಬಾಯಿಯಲ್ಲಿ ದೇವರ ವಾಗ್ದಾನ ಮಾತ್ರ ಅಷ್ಟು ನಿಮಗೆ ತೊಂದರೆಗಳನ್ನು ಕಾಪಾಡುತ್ತೀರಿ. ಅದು ಇವತ್ತು ಅನೇಕರು ತಮ್ಮ ಬಾಯಿಂದ ಅವರು ಪದೇ ಪದೇ ರೋಗ ಮಾತಾಡಿದ್ರೆ ಆಗ ರೋಗ ಅದಕ್ಕೆ ಇಲ್ಲಿ ಸ್ವಲ್ಪ ತನ್ನ ಬಾಯನ್ನು ನಾಲಿಗೆ ಕಾಯುವನು
ತೊಂದರೆ ಇದರಿಂದ ಮೋಸ ಹೋಗಬೇಡಿ. ನಿಮ್ಮ ನಾಲಿಗೆಯು ಅತಿ ಇಂಪಾರ್ಟೆಂಟ್. ನಿಮ್ಮ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಹೊಸ ಬಗ್ಗೆ ನೋಡ್ತೇವೆ ಪ್ರೇರೆ. ನಾವು ಮತ್ತೆ ಬರೋ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 34ರಿಂದ 37ನೇ ವಾಕ್ಯ. ನೀವು ಸರ್ಪ ಜಾತಿಯವರೇ, ನೀವು ಕೆಟ್ಟವಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ನಿಮ್ಮಿಂದ ಹೇಗಾದೀತು, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಯೇಸು ಕ್ರಿಸ್ತನು ಸರ್ಪ ಯಾಕಂದರೆ ನಿಮ್ಮ ಹೃದಯ ಅದು ಮನಸ್ಸು. ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ಅಪ್ಪದ ಪಾಲನ್ನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಕೊಲೊಸ್ಸೆ 3 ವರ್ಷಗಳಂದರೆ ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂದರ್ಥ. ಎಷ್ಟು ಸಾಧ್ಯ ಅಷ್ಟು ದೇವರ ವಾಕ್ಯ ನಿಮ್ಮ ಮನಸ್ಸಲ್ಲಿ ತುಂಬಲ್ಪಡುವುದಾದರೆ ನಿಮ್ಮ ಬಾಯಿಂದ ವಾಕ್ಯವೇ, ಉತ್ತೇಜನವೇ, ಕೀರ್ತನೆ, ಸ್ತುತಿ ಆರಾಧನೆಯೇ ಬರುತ್ತದೆ. ಅದು ಯಾವಾಗ ನಿಮ್ಮ ಹೃದಯ ಬೊಕ್ಕದಲ್ಲಿ ನೀವು ಎಲ್ಲ ರೀತಿಯ ಪೇಪರ್ ನ್ಯೂಸು, ಎಲ್ಲ ರೀತಿಯ ಭಯದ ನ್ಯೂಸು, ರೋಗ ನ್ಯೂಸ್ ಎಲ್ಲ ತುಂಬಲ್ಪಡುತ್ತದೆ. ಬಾಯಿಂದ ಅದೇ ಬರ್ತಾಗಿದೆ. ನೋಡಿ, ನೀವು ಪೇಪರ್ ಓದಬಾರ್ದು, ಅದು ನೋಡಬಾರ್ದಲ್ಲ. ಆದರೆ ಎಲ್ಲಕ್ಕಿಂತ ಮುಂಜಾನೆ ರಾತ್ರಿ ಮಲಗೋ ಮುಂಚೆ ನಿಮ್ಮ ಈ ಬೊಕ್ಕಸ ಹೃದಯ ಅಥವಾ ಮನಸ್ಸು ಬಗ್ಗೆ ಏನು ಮಾಡಬೇಕು? ಒಳ್ಳೆಯ ವಸ್ತುದೆ ದೇವರ ವಾಕ್ಯ ತುಂಬಿಸಿರಿ. ಆಗ ನಿಮ್ಮ ಬಾಯಿಂದ ಅದೇ ಬರ್ತದೆ. ಆದರೆ ಈ ಪರಿಚಯ ಸರ್ಪದಂತೆ ಅವರೆಲ್ಲ ಒಳ್ಳೆಯದಿಲ್ಲ, ಅವರಿಗೆ ಕೆಟ್ಟದ್ದು. ಅದಕ್ಕೆ ಅವ್ರ ಮಾತನ್ನೇ ಸರ್ಪ ಹಾಗೆ ಕೆಟ್ಟ ಮಾತನಾಡಬೇಕಾಗಿದೆ. ನಿಮ್ಮ ಬಾಯಿ, ನಿಮ್ಮ ನಾಲ್ಕು ಅತಿ ಇಂಪಾರ್ಟೆಂಟ್. ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ 30ನೇ ವಾಕ್ಯ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸನ್ನ ಒಳ್ಳೆಯ ವಸ್ತು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸನ್ನ ಕೆಟ್ಟ ವಸ್ತು ತೆಗೆಯುತ್ತಾನೆ. ಇಲ್ಲಿ ನೋಡಿರಿ, ನೀವು ಒಳ್ಳೆಯ ನೀತಿವಂತರು ಅನ್ನೋ ನಿಮ್ಮ ಒಳ್ಳೆಯ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಹೇಳಬಹುದು, ನಮ್ಮ ಒಳ್ಳೆಯ ಕ್ರಿಯೆಗಳು ಮಾಡ್ಬೋದು ಎಲ್ಲ. ಅದು ನಿಮ್ಮ ಬಾಯಿಂದ ಬರೋ ಮಾತುಗಳು ಅತಿ ಇಂಪಾರ್ಟೆಂಟ್. ಅದಕ್ಕೆ ಒಳ್ಳೆಯ ವ್ಯಕ್ತಿ ಆಗಬೇಕಾ ನೀವು ಸದ್ಭಕ್ತರಾಗಬೇಕಾ? ಅದು ನಿಮ್ಮ ಬೊಕ್ಕಸ, ನಿಮ್ಮ ಮನಸ್ಸು ಅತಿ ಜಾಗದ ಕಾಪಾಡಿಕೊಳ್ಳೋ ಅತಿ ಇಂಪಾರ್ಟೆಂಟ್. ಅದಕ್ಕೆ ದಾವೀದನು ಕೀರ್ತನೆ 1ನೇ ಕೀರ್ತನೆಯಲ್ಲಿ ದಾವೀದನೇ ದುಷ್ಟ ಆಲೋಚನೆ ನಡೆಯದೆ, ಪಾಪದ ಮಾರ್ಗ ನಿಂತುಕೊಳ್ಳದೆ, ಧರ್ಮದಿಂದ ಕೂತ್ಕೊಳ್ಳದೆ ಹಗಲಿರುಳು ಇವನ ಧರ್ಮಶಾಸ್ತ್ರ ಧ್ಯಾನಿಸ್ತನು, ಅವನೇ ಎಷ್ಟೋ ಧನ್ಯನು. ಅವನು ನೀರಿನ ಕಾಲಿ ಬಲೆಯಲ್ಲಿ ಬೆಳೆದಿರುವ ಮರಕ್ಕೆ ಸಮಾನನಾಗಿರೋನು. ಅಂಥ ಮರವು ಫಲ ಕೊಡ್ತದೆ, ಅದೆಲ್ಲೇ ಬಾಡುವುದಿಲ್ಲ. ಅದು ಅವನ ಕಾರ್ಯಗಳು ಸಫಲ ಆಗದೆ. ಹಗಲು ರಾತ್ರಿ ದೇವರ ಧ್ಯಾನ ಮಾಡುವುದರ ಮಾತ್ರವೇ ನೀವು ಒಳ್ಳೆಯ ವ್ಯಕ್ತಿಯಾಗಿಕೊಂಡು ಯಾವ ಒಳ್ಳೆಯ ಮಾತೇ ನಿಮ್ಮಲ್ಲಿ ಬರ್ತದೆ. ಅದೇ ವಾಕ್ಯ ನೀವು ಧ್ಯಾನ ಮಾಡಿದಲೋ ಆಗ ನಿಮ್ಮ ಮನಸ್ಸಿನಲ್ಲಿ ಸಹಿತ ಕೆಟ್ಟ ಮಾತು ಆಗ್ತಾನೆ. ಆ ಕೆಟ್ಟ ಮಾತೇ ಬರ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನೇ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕದ ಒಳ್ಳೆಯ ವಸ್ತು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕದ ಕೆಟ್ಟ ವಸ್ತು ತೆಗೆಯುತ್ತಾನೆ. 30ನೇ ವಾಕ್ಯ ಇದಲ್ಲಿದೆ, ನಾನು ನಿಮಗೆ ಹೇಳುವುದೆಂದರೆ ಮನಸ್ಸು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಸದಿಂದ ಉತ್ತರ ಕೊಡಬೇಕು. ಆಗದೆ ನಿಮ್ಮ ಮಾತಿನ ಏನಿದೆ, ನಾನು ನಿಮಗೆ ಹೇಳುವುದೆಂದರೆ ಮನಸ್ಸು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಸದಿಂದ ಉತ್ತರ ಕೊಡಬೇಕು. ಯಾಕೆ ಇವತ್ತು ದೇವರ ಮಕ್ಕಳು ಕಷ್ಟಕ್ಕೆ ಒಳಗಾಗುತ್ತಾರೆ? ಸಂಕಟ ಕಾರಣ ನಿಮ್ಮ ಮಾತುಗಳು. ಅದಕ್ಕೆ ಪೇತ್ರನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟ ಸುದಿನಗಳನ್ನು ಒಳ್ಳೆಯ ದಿವಸಗಳನ್ನು ಇಷ್ಟವುಳ್ಳವನು ತಮ್ಮ ನಾಲಿಗೆಯಲ್ಲಿ ವಂಚನೆ ಮಾತುಗಳನ್ನು ಆಡದಂತೆ ತನ್ನ ತುಟಿಯನ್ನು ಬಿಗಿಯಲ್ಲಿ. ಫಸ್ಟ್ ಪೀರಿಯಡ್ 3:10 ಅಪೊಸ್ತಲರು ಅತಿ ಸ್ಪಷ್ಟನೆ. ನಿಮಗೆ ಒಳ್ಳೆಯ ದಿವಸ ಈಗ 2025 ಒಳ್ಳೆಯ ವರ್ಷ, ಒಳ್ಳೆಯ ದಿವಸ, ಒಳ್ಳೆಯ ಭವಿಷ್ಯ, ಒಳ್ಳೆಯ ಆರೋಗ್ಯ. ನಿಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಾರ್ಮಲ್ ಬರಬೇಕು, ಸಾಲ ಬಿಡುಗಡೆಯಾಗಬೇಕು, ನಿಮ್ಮ ಆರ್ಥಿಕ ಸಮೃದ್ಧಿ ಇನ್ಕ್ರೀಸ್ ಆಗಬೇಕು. ಬಾಯಿಂದ ದೇವರ ವಾಗ್ದಾನವನ್ನು ಮಾತಾಡಲಿಕ್ಕೆ ಇವತ್ತಿಂದ ಅಭ್ಯಾಸ ಮಾಡಿರಿ ಯಾಕೆಂದರೆ ನೀವು ನಿಮ್ಮ ಬಾಯಲ್ಲಿ ನೀವು ಕೆಟ್ಟ ಮಾತನ್ನು ಅದು ಬೀಜ ಬೆದಲು ಪಡ್ತದೆ. ಮತ್ತು ನಾನು 6ನೇದಲ್ಲಿ 2ನೇ ವಾಕ್ಯ ಉಂಟು, Proverbs 6:2. ಆ ಸೈತಾನನು ನಿಮ್ಮ ಮಾತನ್ನು ಹಿಡಿದುಕೊಳ್ತೀನಿ. ನಿಮ್ಮ ಮಾತು ಕೊಟ್ಟು 6:2ನೇ ವಾಕ್ಯದಲ್ಲಿ ನೀನು ಮಾತು ಕೊಟ್ಟು ಪಾಸಕ್ಕೆ ಸಿಕ್ಕಿದಿ, ನಿನ್ನ ವಾಗ್ದಾನ ಹಿಡಿದಿದ್ದಾಗ ನಿಮ್ಮ ಮಾತು ಸೈತಾನನು ಹಿಡಿದುಕೊಳ್ಳುತ್ತಾನೆ. ಕೆಟ್ಟ ಮಾತನಾಡಿದ್ರೆ ಅದನ್ನು ಹಿಡಿದುಕೊಂಡು ಅದೇ ರೀತಿಯಲ್ಲಿ ಕೆಟ್ಟದೇ ಬರ್ತದೆ. ಅದು ಬೀಜ, ನೀವು ಕೆಟ್ಟ ಬೀಜ ಬಿದ್ದರೆ ಕೆಟ್ಟದ್ದು ಬರ್ತದೆ. ಭೂಮಿಯಲ್ಲಿ ನಿಯಮ ಉಂಟು ಅದಕ್ಕೆ ಅಪೊಸ್ತಲರ ಗಲಾತ್ಯಯವರಿಗೆ ಬರೆದ ಪತ್ರಿಕೆ 6ನೇದಲ್ಲಿ 7ನೇ ವಾಕ್ಯ, Galatians 6:7. ಮೋಸ ಹೋಗಬೇಡಿರಿ, ದೇವರು ತಿರಸ್ಕರಿಸಲ್ಲ. ಮನಸ್ಸನ್ನು ಏನು ಬಿತ್ತಿದ್ರು ಅದನ್ನೇ ಕೊಯ್ಯಬೇಕಾಗಿದೆ. ನಿಮ್ಮ ಬಾಯಿಂದ ಕೆಟ್ಟ ಬೀಜ ಬಿತ್ತುವುದಾದರೆ ಕೆಟ್ಟವೇ ಬರುತ್ತದೆ. ಆದರೆ ಒಳ್ಳೆಯ ಬೀಜ ಅಂದರೆ ಅದಕ್ಕೆ ಪೇತ್ರನೇ ಜೀವನದಲ್ಲಿ ಸಂತೋಷ ಪಡಬೇಕಾ, ಸೂದನೋಡು ಇಷ್ಟವುಳ್ಳ ಆಗ ನಿಮ್ಮ ಬಾಯಿಯನ್ನು ಇಲ್ಲಿ ವಂಚನೆ ಮಾತನಾಡದಂತೆ ಕೆಟ್ಟ ಮಾತನಾಡದಂತೆ ನೀವು ನಾಳೆ ಕಾಪಾಡಿಕೊಳ್ಳುವುದಾದರೆ ಮಾತ್ರವೇ ನೀವು ಒಳ್ಳೆಯ ಫಲವನ್ನು ಅಂದರೆ ಆಶೀರ್ವಾದ, ಶುಭ, ಬಿಡುಗಡೆ, ಆರ್ಥಿಕ ಸಮೃದ್ಧಿ, ಆರೋಗ್ಯ ಎಲ್ಲವನ್ನು ಹೊಂದಿಕೊಳ್ಳುತ್ತೀರಿ. ಈಸ್ಕೊಳ್ತದೆ. ಇದು ನಾನು ನಿಮಗೆ ಹೇಳುವುದಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿ ಮಾತಲ್ಲಿ ನಾವು ಅದಕ್ಕೆ
ಎಚ್ಚರಿಕೆಯಿಂದ ಮಾತನಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಾನೆ. 30ನೇ ವಾಕ್ಯದಲ್ಲಿ ನಿನ್ನ ಮಾತುಗಳಿಂದಲೇ ನೀತಿವಂತನ ತೀರ್ಪು ಹೊಂದಿ. ಹೌದಪ್ಪ, ನಿಮ್ಮ ಮಾತುಗಳಿಂದಲೇ ಗೊತ್ತಾಗ್ತದೆ ನೀವು ನೀತಿವಂತನು ಯಾವಾಗಲೂ ತನ್ನ ಬಾಯಿ ಮಾತಿನಿಂದ ನೀತಿಯ ಮಾತನ್ನೇ ಮಾತನಾಡುತ್ತಾನೆ. ಆಗ ಗೊತ್ತ ಇವನು ನೀತಿವಂತನು, ಇವನು ದೇವರ ಆತ್ಮನ ತುಂಬಲ್ಪಟ್ಟವನು, ಅಭಿಷಿಕ್ತನು ಎಂಬುದಾಗಿ. ಆದರೆ ನಿನ್ನ ಮಾತುಗಳಿಂದ ಅಪರಾಧ ತೀರ್ಪು ಹೊಂದಾಗಬೇಕು. ನಿಮ್ಮ ಮಾತು ನಿಮ್ಮನ್ನು ತೀರ್ಪು ಮಾಡ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ನಾಲಿಗೆಯಲ್ಲಿ ಅದಕ್ಕೆ ದಾವಿದ್ದಾನೆ, ಪಾಪವು ದುಷ್ಟನ್ನು ವಂಚಿಸ್ತದೆ, ಅದಕ್ಕೆ ಈ ಪಾಪ ನಿಮ್ಮನ್ನು ವಂಚನೆ ಮಾಡಿದಂತೆ ಆಲೋಚನೆಯಲ್ಲಿ ಬಾಯಿ ಮಾತಿನಲ್ಲಿ ಎಚ್ಚರವಾಗುವುದು ಅತಿ ಇಂಪಾರ್ಟೆಂಟ್ ಆಗಿದೆ ಎಂಬುದಾಗಿ ಅತಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಪ್ರಿಯರೇ, 4ನೇ ಸಂಗತಿ ನೋಡ್ತೇವೆ, ವಿಧೇಯತೆಯಿಂದ ಕೂಡಿದ ಪ್ರಾರ್ಥನೆ ಮತ್ತು ಉಪವಾಸಕ್ಕೆ ದೇವರು ಉತ್ತರವನ್ನು ಕೊಡುತ್ತಾನೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಅಂದರೆ, ಮತ್ತು ನಾವು ಆತನ ಆಜ್ಞೆ ಕೈಕೊಂಡು ನಡೆದು ಆತ ಎನಿಕಲಿ ಮೆಚ್ಚಿದ ಕಾರ್ಯ ಮಾಡೋದು ಏನು ಬೇಡಿಕೊಂಡರೂ ಹೊಂದುತ್ತೆ ಆಗಿದೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಬರಬೇಕಾ? ಒಂದು ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕು, ಹೃದಯ ಆಲೋಚನೆ ಕಾಪಾಡಿಕೊಳ್ಳಬೇಕು, ಪಾಪದ ಮೋಸದ ಹೆಸರು ಮತ್ತು ಪ್ರತಿಯೊಂದರ ಆಜ್ಞೆ ಕೈಕೊಂಡು ನಡೆದು ಆತನಿಗೆ ಮೆಚ್ಚಿದ ಕಾರ್ಯ ಮಾಡುವುದು ಏನು ಬೇಡಿಕೊಂಡರೂ ನಿಮಗೆ ಉತ್ತರವು ಸಿಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗುತ್ತದೆ. ನಿಮ್ಮ ಅಪ್ಪನ ತಿಳಿಸಿ ನಿಮಗೆ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವ, ಈ ವಾಕ್ಯದ ಮುಖಾಂತರ ಮಾತನಾಡಿದೆ ಯಾವ ರೀತಿ ನಿನ್ನ ಮಕ್ಕಳು ಆಲೋಚನೆಯಲ್ಲಿ, ಬಾಯಿನಲ್ಲಿ, ಪಾಪದಲ್ಲಿ ಮೋಸ ಹೋಗದಂತೆ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಿನ್ನ ಮಾತಾದ ಪ್ರತಿಯೊಂದು ಮಾತುಗಳನ್ನು ಕೇಳಿದವರು ಅವರು ಎಂದಿಗೂ ಮೋಸ ಹೋಗದಂತೆ, ವಂಚನೆ ಒಳಗಾಗದಂತೆ ತಮ್ಮ ನಾಲಿಗೆಯನ್ನು ಕಾಪಾಡಿಕೊಂಡು ಮಾಡಿದ ಎಲ್ಲ ಆಶಯವನ್ನು ಹೊಂದಿಕೊಳ್ಳುವಂತೆ ಆ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಪ್ರತಿಯೊಬ್ಬರ ರೋಗಗಳು ಗುಣ ಮಾಡಬೇಕು ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯ 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 ವೀರ ದೇವ